ಬ್ರದರ್ ಬನ್ನಿ ನಿಂತ್ಕೊಳ್ಳಿ. ಹೆಂಗ ಇಷ್ಟೊತ್ತು ಅಲ್ಲೂ ರಿವ್ಯೂ ಕೊಟ್ಟೆ. ಒನ್ ಆಫ್ ದಿ ಬೆಸ್ಟೆಸ್ಟ್ ಅಂದ್ಕೊಳ್ಳಿ. ಸೀರಿಯಸ್ಲಿ ಕ್ರೇಜಿ ಇತ್ತು ಮೂವಿ ಮಾತ್ರ. ಫಸ್ಟ್ ಹಾಫ್ ಒಳ್ಳೆ ಚಿಲ್ ಆಗೋದು, ಸೆಕೆಂಡ್ ಹಾಫ್ ಒಳ್ಳೆ ಎಮೋಷ್ನಲಿ ಕನೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ, ಅವರು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ, ನಾನು ಒಬ್ಬ ಮಿನಿಮಮ್ ಆಗಿ, ಮೂವಿ ಮಾತ್ರ ಸಿಂಪ್ಲಿ ಅಮೇಝಿಂಗ್ ಅಂದ್ಕೊಳ್ಳಿ. ಕಮ್ಮಿ ಬಜೆಟ್ ಸಕ್ಕತ್ತಾಗಿದ್ದಾರೆ, ಫುಲ್ ಮನ ಮುಟ್ಟುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಶಾರ್ಟ್ ಮೂವಿಯಿಂದ ಒಂದು ದೊಡ್ಡ ಮೂವಿ ಕಡೆಗೆ ಬಂದಿದ್ದಾರೆ. ಸೊ ಎಲ್ಲರೂ ನೋಡಿ, ಯಾಕೆಂದ್ರೆ ಕನ್ನಡ ಮೂವಿಲಿ ಒಂದು ಒಳ್ಳೆ ಮೂವಿಗಳು ಬರ್ತಾ ಇರೋದು ತುಂಬಾ ಕಡಿಮೆ. ಸೊ ಕನ್ನಡಿಗರು ನೋಡಿ ಆಶೀರ್ವಾದ ಮಾಡಿದ್ರೆ ನಮ್ಮ ಕನ್ನಡ ಮೂವಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಸುಧಾಕರ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹೋಲ್ ಟೀಮ್ ಎಫರ್ಟ್ಸ್ ಹಾಕಿದ್ದಾರೆ. ಡೈರೆಕ್ಟರ್ ಮಾತ್ರ ಅಲ್ಟಿಮೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಸಣ್ಣ ಪುಟ್ಟ ಸಿಲ್ಲಿ ಪಲ್ಲಿ ಅಂತಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ. ಓಕೆ, ನೀವೇನು ನೋಡ್ತೀರಾ ಡೈಲಿ ಅವ್ರನ್ನ ಬೇರೆ ಬೇರೆ ಮೂವೀಸಲ್ಲಿ, ಇಲ್ಲಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಆ ಮೂವೀಸ್ನ ಬಿಟ್ಟು. ಆ್ಯಂಡ್ ಕ್ರೇಜಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಅ ಹೋಲ್ ಮೂವಿ. ನನ್ನ ಕಡೆಯಿಂದ ಅಂತೂ ಫುಲ್ ಹೃತ್ಪೂರ್ವಕ ಅಭಿನಂದನೆಗಳು ನನಗೆ ಕರೆದಿದ್ದಕ್ಕೆ. ಆ್ಯಂಡ್ ಖುಷಿ ಪಟ್ಟೆ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಫರ್ಟ್ಸ್. ಓಕೆ, ಸೂಪರ್ ಸಕ್ಕತ್ತಾಗಿತ್ತು. ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲ ರಿಪೀಟೆಡ್ ಕಾನ್ಸೆಪ್ಟ್ಸ್ ನೋಡಿದೀವಿ ಅವ್ರದ್ದೆಲ್ಲ, ಅದೆಲ್ಲ ಚೆನ್ನಾಗಿದೆ. ಎಲ್ಲ ಕಂಬೈನ್ ಆಗಿ ಒಂದು ಮಾಸ್ ಕೊಟ್ಟಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲಾನು ಇಷ್ಟ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಎಂಟರ್ಟೈನ್ಮೆಂಟ್ ಮೂವಿ ಇದು, ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಮಿಡಿ ಇದೆ, ಎಲ್ಲ ಬ್ರೇಕಪ್ ಇದೆ, ಸೂಪರ್ ಆಗಿದೆ. ಚೆನ್ನಾಗಿದೆಪ್ಪ, ಇಟ್ಸ್ ನೈಸ್. ತಂದೆ ಪಾತ್ರ, ತಂದೆ ಆದವನು ಮಕ್ಕಳನ್ನ ಯಾವ ರೀತಿ ಒಂದು ದಾರಿಯಲ್ಲಿ ತರ್ಬೋದು, ಎಲ್ಲ ಸೌಕರ್ಯ ಕೊಟ್ಟರೆ ಅವ್ರಿಗೆ ಅದರದ್ದು ಬೆಲೆ ಇರಲ್ಲ. ದುಡ್ಡಿನ ಬೆಲೆ ಗೊತ್ತಿದ್ರೆ ಮಾತ್ರ ಅವರು ಒಂದು ದಾರಿಗೆ ಬರ್ಲಿಕ್ಕೆ ಸಾಧ್ಯ. ಕೆಟ್ಟ ಹಾದಿಗೆಲ್ಲ ಬೇಗ ಹೋಗಲ್ಲ ಅನ್ನೋದು ಮಾರಲ್ ಇದೆ ಒಂದು. ಚೆನ್ನಾಗಿದೆ, ಥ್ಯಾಂಕ್ ಯು. ಕಾಮಿಡಿ ಇಷ್ಟ ಆಯ್ತು. ಇಷ್ಟ ಆಯಿತು, ಕಾಮಿಡಿ ಇಷ್ಟ ಆಯಿತು. ಪ್ರತಿಯೊಂದು ಕಾಮಿಡಿ ಎಲ್ಲ ಇಷ್ಟ ಆಯಿತು. ಪ್ರತಿಯೊಂದು ಸೀನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ ಅಂತ ಹೇಳೋದಕ್ಕಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲಾದ್ರೂ ಕಾಮಿಡಿ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಯೂಟ್ಯೂಬಿಂದ ದೊಡ್ಡ ಪರದೆ ಬರೆದವ್ರೆ, ದೊಡ್ಡ ಪರದೆಯಿಂದ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಇವರು. ಫುಲ್ ಫ್ಲಡ್ಜ್ ಕಾಮಿಡಿ ಮೂವಿ ಆಗಿತ್ತು. ಅಪ್ಪ ಅಮ್ಮನ ಸೆಂಟಿಮೆಂಟ್ ಚೆನ್ನಾಗಿ ತೋರಿಸಿದ್ದಾರೆ. ಒನ್ ಟೈಮ್ ತುಂಬ ಚೆನ್ನಾಗಿ ಕಷ್ಟಗಳೆಲ್ಲ ಮರೆತು ಒಂದು ಒಳ್ಳೆ ಕಾಮಿಡಿ ನೋಡ್ಬೇಕಂದ್ರೆ ದಿಸ್ ಇಸ್ ದ ಚಾಯ್ಸ್ ಫಾರ್ ಯು. ತುಂಬ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಪಲ್ಲವಿ ನಮ್ದು ವೆರಿ ಕ್ಲೋಸ್ ಫ್ರೆಂಡ್. ಸೊ ಅವಳಿಗೋಸ್ಕರ ಅಂತಾನೆ ಬಂದಿದ್ದು, ಅವಳು ಫ್ಯಾನ್ ಆಗಿ ಬಂದಿದ್ದು. ಬಟ್ ಹೋಗ್ಬೇಕಾದ್ರೆ ಎಲ್ಲರೂ ಫ್ಯಾನ್ ಆಗಿ ಹೋಗಿದ್ದೀನಿ, ಎಸ್ಪೆಷಲಿ ಗೌರವ್ ಅವ್ರ ಫ್ಯಾನ್ ಆಗಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ಸ್. ಒಳ್ಳೆ ಕಾಮಿಡಿ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಆದರೆ ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಾರೆ ನೋಡಿ, ಅದನ್ನು ಮೊದಲು ತಪ್ಪಿಸಿ. ಅವಾಗ ನಿರ್ಮಾಪಕರು ಮುಂದೆ ಬರೋಕ್ಕೆ ಸಾಧ್ಯ, ಕಲಾವಿದರು ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಮಾತ್ರ ಖುಷಿಯಾಗಾಯಿತು. ಒಳ್ಳೆ ಕಾಮಿಡಿ ಇದೆ, ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಅಪ್ಪ ಮಗ ಮಾತ್ರ ತಾಯಿ ಕ್ಯಾರೆಕ್ಟ್ರು ಅಷ್ಟೇ, ಅಪ್ಪ ಮಗ ಸೂಪರ್ ಕ್ಯಾರೆಕ್ಟ್ರು ಮಾತ್ರ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯೂಟ್ಯೂಬರ್ಸ್ನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಅವ್ರ ಜೊತೆ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅವ್ರನ್ನೆಲ್ಲ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ಮೂವಿ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಅಪ್ಪ ಅಮ್ಮನ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಶಿಪ್ ವ್ಯಾಲ್ಯೂ ತೋರಿಸಿದ್ದಾರೆ. ಆ್ಯಂಡ್ ಲವ್ ಬ್ರೇಕಪ್ ಆದಾಗ ಹೇಗಿರುತ್ತೆ, ಆ್ಯಂಡ್ ಅಂದರೆ ಈಗಿನ ಜನ್ರೇಷನ್ ಲವ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನಮ್ಮ ಕನ್ನಡಿಗರು ಯೂಟ್ಯೂಬರ್ಸ್ ಮೂವಿ, ಸೊ ಏನೇ ಇರಲಿ ಮನಸ್ತಾಪಗಳು, ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಬರ್ತಾ ಇರುತ್ತೆ. ಸೊ JRM ಸರ್ ತುಂಬ ಚೆನ್ನಾಗಿ ಕತೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ. ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಕಾಮಿಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲರದ್ದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡೈರೆಕ್ಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ JRM ಸರ್. ಆ್ಯಂಡ್ ಗೌರವ್ ಶೆಟ್ಟಿ ಬ್ರೋನು ಕೂಡ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಬ್ರೋ ಆಗಿರ್ಬೋದು, ಆ್ಯಂಡ್ ಸುಧಾಕರ್ ಬ್ರೋ ಆಗಿರ್ಬೋದು, ಎಂಟೈರ್ ಟೀಮ್ ಚೆನ್ನಾಗಿದೆ. ಆ್ಯಂಡ್ ಫಾದರ್ ಸೆಂಟಿಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ
ಸಪೋರ್ಟ್ ಮಾಡಿ. ಆ್ಯಂಡ್ ಯೂಟ್ಯೂಬಿಂದ ಇವಾಗ ಸಿನಿಮಾಗೆ ಬಂದಿದ್ದಾರೆ, ಈ ಥರ ಹಲವಾರು ಸಿನಿಮಾಗಳನ್ನ ಮಾಡಬೇಕು. ಸೊ ಎಲ್ಲರೂ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ. ಈಗಿನ ಅಂಬೆಗಾಲು ಇಡ್ತಾ ಇದ್ದೀವಿ ಎಲ್ಲರೂ. ಸೊ ಅಂತ ಹೇಳೋದು ಸರ್, ಯೂಟ್ಯೂಬ್ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ, ಅಂದರೆ ಪ್ಯಾಟರ್ನ್ ಅಂತ ಅನ್ನೋದಿದ್ರೆ. ಬಟ್ ಓಕೆ ಫೈನ್, ಅದರಿಂದ ಹೊರಗೆ ಬಂದು ಕಂಪ್ಲೀಟ್ಲಿ ಇವಾಗ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಸೊ ಹಾಗೆ ಸಾಂಗ್ಸ್ ಎಲ್ಲನೂ ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಕಂಪ್ಲೀಟಾಗಿ ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ಆ್ಯಂಡ್ ಎಲ್ಲೂ ಕೂಡ ಲ್ಯಾಗ್ ಇಲ್ಲ. ಸೀನ್ಸ್ ಆಗಿರ್ಬೋದು ಆ್ಯಂಡ್ ಎಮೋಷನ್ಸ್ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ನಮಗೂ ಕೂಡ ಪಲ್ಸ್ ಏನಿದೆ ಅದನ್ನು ಆಡಿಯನ್ಸ್ನ ಹಿಡಿದಿದೆ ಸರ್. ಥ್ಯಾಂಕ್ ಯು. ಬರ್ತಿದ್ದೀನಿ. ತುಂಬಾ ಜನ ಸಿನಿಮಾ ನೋಡಿದ ತಕ್ಷಣ ತಲೆನೋವು ಬರ್ಬೋದು ಅಥವಾ ಅಮೃತನ ಹಚ್ಕೋಬಹುದು ಅಂತ ಅನ್ಕೊಳ್ತಾರೆ. ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ಒನ್ ಆಫ್ ದ ಫನ್ ಫಿಲ್ಮ್ ಬಟ್ ವಿತ್ ಅ ವೆರಿ ಸೀರಿಯಸ್ ಓರಿಯೆಂಟೆಡ್ ಸಬ್ಜೆಕ್ಟ್. ಸ್ಪೆಷಲಿ ಈ ತಂಡಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಆ್ಯಂಡ್ ಐ ಕ್ಯಾನ್ ಸಿ ದ ಪೇನ್. ತುಂಬ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಇಡೀ ತಂಡ. ಒಂದೊಂದು ಪಾತ್ರನೂ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬ ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಆಗಿದ್ದಾರೆ. ಸ್ಪೆಷಲಿ ನಾನು ಇವತ್ತಿಲ್ಲಿ ಬಂದಿರೋ ಕಾರಣ ನನ್ನ ಗ್ರೇಟೆಸ್ಟ್ ಫ್ರೆಂಡ್ ಮಧು ತುಂಬ ಒಳ್ಳೆಯದಾಗಲಿ, ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನವೀನ್ ಪಾಟೀಲ್ ಸರ್ ಅಂತೂ ಓ ಮೈ ಗಾಡ್, ಅವ್ರು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್. ಅವ್ರ ಜೊತೆ ಒಂದು ಹೆಂಡತಿ ಪಾತ್ರ ಮಾಡೋಕ್ಕೆ ಅದು ಒಂದು ಚಾಲೆಂಜ್. ಶಿ ಡಿಸರ್ವ್ಸ್ ಮೋರ್. ಆ್ಯಂಡ್ ಡೈರೆಕ್ಟ್ರಿಗೆ ಒಳ್ಳೇದಾಗಲಿ, ಎಲ್ಲ ಆರ್ಟಿಸ್ಟ್ಗೆ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೆ ದುಡ್ಡು ಬಂದರೆ ಇಂಥ ಒಂದಷ್ಟು ಸಿನಿಮಾಗಳು ಉಳ್ಕೊಂಡ್ರೆ ಒಂದಷ್ಟು ಸಿನಿಮಾಗಳು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಐ ರಿಯಲಿ ವಾಂಟೆಡ್ ಈ ಖುಷಿ ಉಳ್ಕೋಬೇಕು, ಮುಂದುವರಿಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇವಾಗ ಮೇನ್ ಸಬ್ಜೆಕ್ಟ್ ಇರೋದೇ ಸೋಷಿಯಲ್ ಮೀಡಿಯಾ ವೆಪನ್. ಅದು ನಮಗೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಸೊ ನೀವೆಲ್ಲರೂ ಬೆಳೆಸಿ ಉಳಿಸಿ ಇಂಥ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಕಲೆಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಥಿಯೇಟರ್ ಸಿಗಲ್ಲ, ಥಿಯೇಟರ್ ಸಿಗಲಿಲ್ಲ ಅಂದರೆ ಸಿನಿಮಾ ನಿಲ್ಲಲ್ಲ. ಸೊ ಇದೆಲ್ಲ ನಿಲ್ಲಬೇಕು ಅನ್ನೋ ನಿರ್ಧಾರಕ್ಕೆ ಜನನೂ ಬರಲಿ, ಕನ್ನಡ ಸಿನಿಮಾ ಓಡಲಿ. ಥ್ಯಾಂಕ್ ಯು ಸೋ ಮಚ್. ಮೋಹಿತ್ ಸರ್ಗೆ ನಾನು ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಿಲ್ಲ. ನಾವಿದನ್ನು ನೋಡಿದ್ವಿ, ಅಂದರೂ ಎಲ್ಲರೂ ಜನದ ಜೊತೆ ಕೂತ್ಕೊಂಡು ನೋಡೋದು ಇದೊಂಥರ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ರಿಸಲ್ಟ್ ಬಂದಂಗೆ ಅನಿಸ್ತಾ ಇದೆ. ಫೈನಲ್ ಎಕ್ಸಾಮ್ ಇದೆ 30th ರಿಲೀಸ್ ಆಗತ್ತೆ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನಮ್ಮ ಮೂವಿನ ಗೆಲ್ಲಿಸಿ. ನೀವು ಮೂವಿನ ಗೆಲ್ಸಿದ್ರೆ ನಾವು ಎಲ್ಲೋ ಸೈಡಲ್ಲಿ ಗೆದ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.